ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪೌಲ್. ಪತಂಜಲಿ ಸಂಸ್ಥೆಯ ದಾರಿ ತಪ್ಪಿಸುವ ಜಾಹೀರಾತುಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿಗೆ ಒಳಗಾಗಿದ್ದ ಯೋಗ ಗುರು ಬಾಬಾ ರಾಮದೇವ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪತಂಜಲಿ ಆಯುರ್ವೇದದ ವಿರುದ್ಧ ದಿಲ್ಲಿ ಹೈಕೋರ್ಟ್ನಲ್ಲಿ ಹೊಸ ಅರ್ಜಿಯೊಂದು ದಾಖಲಾಗಿದೆ. ಪತಂಜಲಿ ಬ್ರ್ಯಾಂಡ್ನ ಹರ್ಬಲ್ ಹಲ್ಲಿನ ಪುಡಿ ದಿವ್ಯ ಮಂಜನನ್ನು ಸಸ್ಯಾಹಾರ ಎಂದು ನಮೂದಿಸಲಾಗಿದೆ. ಆದರೆ ಅದರಲ್ಲಿ ಮಾಂಸಾಹಾರ ಉತ್ಪನ್ನಗಳು ಬಳಸಲಾಗಿದೆ ಎಂದು ಆರೋಪಿಸಲಾಗಿದೆ. ದಿವ್ಯ ಮಂಜನ್ ಹಲ್ಲಿನ ಪುಡಿಯನ್ನು ಸಸ್ಯಾಹಾರಿ ಎಂದು ಮತ್ತು ಸಸ್ಯ ಆಧಾರಿತ ಆಯುರ್ವೇದ ಉತ್ಪನ್ನ ಎಂದು ಪ್ರಚಾರ ಮಾಡಿದ್ದರಿಂದ ಸುದೀರ್ಘ ಕಾಲದಿಂದ ಅದನ್ನು ಬಳಸುತ್ತಿರುವುದಾಗಿ ಅರ್ಜಿದಾರರು ಹೇಳಿದ್ದಾರೆ. ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ದಿವ್ಯ ಮಂಜನ್ ಉತ್ಪನ್ನವು ಸೇಫಿಯಾ ಅಫಿಸಿನಾಲಿಸ್ ಅಥವಾ ಕೆಟಲ್ಫಿಶ್ ಎಂಬ ಮೀನಿನ ಮೂಳೆಗಳಿಂದ ಹೊರತೆಗೆಯಲಾದ ಅಂಶಗಳನ್ನು ಒಳಗೊಂಡಿದೆ ಎನ್ನುವುದು ಬೆಳಕಿಗೆ ಬಂದಿದೆ ಎಂದಿದ್ದಾರೆ. ಪತಂಜಲಿ ದಿವ್ಯ ಮಂಜನ್ ಉತ್ಪನ್ನದಲ್ಲಿ ಸಸ್ಯಾಹಾರಿ ಉತ್ಪನ್ನ ಎಂಬ ಸಂಕೇತ ನೀಡುವುದು ಹಸಿರು ಚುಕ್ಕೆ ಕೂಡ ಇದೆ. ಆದರೆ ಅದರಲ್ಲಿ ಬಳಸಿರುವ ಸಾಮಗ್ರಿಗಳು ಪಟ್ಟಿ ಹಲ್ಲಿನ ಪುಡಿಯಲ್ಲಿ ಸೆಫಿಯಾ ಅಸಿಫಿಲಿನಸ್ ಇರುವುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಎಂದು ವಕೀಲ ಯತಿನ್ ಶರ್ಮಾ ಅರ್ಜಿಯಲ್ಲಿ ಆರೋಪಿಸಿದ್ದಾರೆ. ನಂಬಿಕೆಗೆ ಹಾನಿಯಾಗಿದೆ ಎಂದು ಪತಂಜಲಿಯು ಈ ನಡುವೆಯೂ ತಪ್ಪುದಾರಿ ಎಳೆಯುತ್ತಿದೆ ಮತ್ತು ಔಷಧ ಹಾಗೂ ಸೌಂದರ್ಯವರ್ಧಕ ಕಾಯ್ದೆಯ ಉಲ್ಲಂಘನೆ ಎಂದು ವಾದಿಸಿದ್ದಾರೆ. ಮಾಂಸಾಹಾರಿ ಉತ್ಪನ್ನಗಳನ್ನು ಸೇವಿಸುವುದನ್ನು ತಮ್ಮ ಧಾರ್ಮಿಕ ನಂಬಿಕೆಯು ನಿರ್ಬಂಧಿಸುವುದರಿಂದ ಈ ಆವಿಷ್ಕಾರವು ಮುಖ್ಯವಾಗಿ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಆಘಾತ ಉಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಮದೇವ್ ಕೇಂದ್ರಕ್ಕೆ ನೋಟಿಸ್ ಬಂದಿದೆ. ಉತ್ಪನ್ನದ ಬಗ್ಗೆ ಸುಳ್ಳು ಮಾಹಿತಿ ನೀಡಿರುವುದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಪ್ರತಿವಾದಿಗಳನ್ನು ಹೊಣೆಗಾರರನ್ನಾಗಿ ಮಾಡಲು ನ್ಯಾಯಾಂಗ ಮಧ್ಯಪ್ರವೇಶಿಸಬೇಕು. ಮಾಂಸಾಹಾರಿ ಉತ್ಪನ್ನವನ್ನು ಬಳಸಿರುವುದರಿಂದ ಉಂಟಾಗಿರುವ ಆಘಾತಕ್ಕೆ ಪರಿಹಾರ ನೀಡಬೇಕು ಎಂದು ಅರ್ಜಿದಾರರು ಮನವಿ ಮಾಡಿದ್ದಾರೆ. ಅರ್ಜಿಯನ್ನು ಪರಿಗಣಿಸಿರುವ ದಿಲ್ಲಿ ಹೈಕೋರ್ಟ್ ಪತಂಜಲಿ ಆಯುರ್ವೇದ ಬಾಬಾ ರಾಮದೇವ್ ಕೇಂದ್ರ ಸರ್ಕಾರ ಮತ್ತು ಉತ್ಪನ್ನ ತಯಾರಿಸುವ ಪತಂಜಲಿಯ ದಿವ್ಯ ಫಾರ್ಮಸಿಗೆ ನೋಟಿಸ್ ನೀಡಿದ್ದು ನವೆಂಬರ್ 28ಕ್ಕೆ ಮುಂದಿನ ವಿಚಾರ ನಿಗದಿಪಡಿಸಿದೆ.